Well, students, in previous class we have discussed the rules of debit and credit with some transactions. With solving the examples of some transactions, in today's class I am going to solve a problem on journal entries. How to solve the journal entries and how to prepare the journal entries we are going to see in this class. Okay, with the same transactions, with same debit credit rules. Now last class ಒಳಗೆ ನೋಡಿದಾಗ ಡೆಬಿಟ್ ಮತ್ತು ಕ್ರೆಡಿಟ್ ಅಂತ ಹೇಳಿ ಇಲ್ಲಿ ನಾವು ಅಕೌಂಟ್ಸ್ ಅನ್ನು ಮಾಡ್ತೇವೆ. ಅಲ್ಲಿ ಅಕೌಂಟ್ಸ್ ಮಾಡಲಿಕ್ಕೆ ವೇರಿಯಸ್ ರೂಲ್ಸ್ ಇದಾವೆ. ಅಸೆಟ್ಸ್ ಗೆ ಬೇರೆ ರೂಲ್ಸ್ ಇದೆ, ಕ್ಯಾಪಿಟಲ್, ಲಯಬಿಲಿಟಿ, ಅದೇ ತರ ವೇರಿಯಸ್ ರೂಲ್ಸ್ ಇದಾವೆ. ಎಕ್ಸ್ಪೆನ್ಸಸ್, ರೆವೆನ್ಯೂ ಅಂಡ್ ಲಯಬಿಲಿಟೀಸ್ ಅಂತ ಹೇಳಿ ಬೇರೆ ಬೇರೆ ರೂಲ್ಸ್ ಇದಾವೆ. ಯಾವ ಐಟಮ್ ಡೆಬಿಟ್ ಯಾವಾಗ ಆಗ್ತದೆ ಅಥವಾ ಯಾವಾಗ ಕ್ರೆಡಿಟ್ ಆಗ್ತದೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೇವೆ. ಎವ್ರಿ ಟ್ರಾನ್ಸಾಕ್ಷನ್ ಇನ್ಕ್ಲೂಡೆಡ್ ಟೂ ಫೋಲ್ಡ್ ಎಫೆಕ್ಟ್ಸ್. ಒನ್ ಈಸ್ ಡೆಬಿಟ್ ಅಂಡ್ ಕ್ರೆಡಿಟ್. ಓಕೆ, ಎವ್ರಿ ಟ್ರಾನ್ಸಾಕ್ಷನ್ include two side effects, debit and credit. ಇದು ಒಂದು ನೆನಪಿಟ್ಕೊಳ್ಳಿ. ನಾವು ಪ್ರತಿ ಟ್ರಾನ್ಸಾಕ್ಷನ್ ಒಳಗೆ ಡೆಬಿಟ್ ಕ್ರೆಡಿಟ್ ಮಾಡ್ತಾ ಹೋಗ್ತೇವೆ. ಆ ಡೆಬಿಟ್ ಮಾಡಿದನ್ನ ಜರ್ನಲ್ ಎಂಟ್ರಿ ಒಳಗೆ ತೋರಿಸಬೇಕಾಗ್ತದೆ. ಯಾವ ಐಟಮ್ ಕ್ರೆಡಿಟ್ ಮಾಡಿರ್ತೇವೆ ಅದನ್ನು ಕೂಡ ಇಲ್ಲಿ ಜರ್ನಲ್ ಎಂಟ್ರೀಸ್ ಒಳಗೆ ತೋರಿಸಬೇಕಾಗ್ತದೆ. ಫಸ್ಟ್ ನಮ್ದು ಅಕೌಂಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗೋದು ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್ ಲೆಡ್ಜರ್. ಲೆಡ್ಜರ್ ಬುಕ್ ಒಳಗೆ ಏನ್ ಮಾಡ್ತೇವೆ ನಾವು ಟ್ರಾನ್ಸಾಕ್ಷನ್ಸ್ ಅನ್ನ, ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡ್ತೇವೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಈಸ್ ಪೋಸ್ಟಿಂಗ್ ದ ಟ್ರಾನ್ಸಾಕ್ಷನ್ಸ್ ಏನ್ ಮಾಡ್ತೇವೆ ನಾವು ಜರ್ನಲೈಸ್ ಮಾಡ್ತೇವೆ. ಜರ್ನಲೈಸಿಂಗ್ ದ ಟ್ರಾನ್ಸಾಕ್ಷನ್ ಈಸ್ ಅ ಸೆಕೆಂಡ್ ಪ್ರೊಸೆಸ್. ಓಕೆ, ಫಸ್ಟ್ ರೆಕಾರ್ಡಿಂಗ್ ಮಾಡೋದು, ದೆನ್ ಅದಾದ್ಮೇಲೆ ಡೆಬಿಟ್ ಕ್ರೆಡಿಟ್ ರೂಲ್ಸ್ ಅನ್ನು ಅಪ್ಲೈ ಮಾಡಿ ಅದನ್ನ ಜರ್ನಲೈಸ್ ಮಾಡೋದು. ಆ ಪ್ರೊಸೆಸ್ ಒಳಗೆ ನಾವು ಇದೇವಾಗ ಯಾವ ತರ ಜರ್ನಲೈಸ್ ಮಾಡ್ತೇವೆ ಅಂತ ಹೇಳಿ ನೋಡ್ತಾ ಹೋಗಿ ವಿತ್ ಒನ್ ಎಕ್ಸಾಂಪಲ್. ಸಿ ದ ಕ್ವೆಶ್ಚನ್. ಫಸ್ಟ್ ಕ್ವೆಶ್ಚನ್ ಬರ್ರಿ, ದೆನ್ ಗೋ ಥ್ರೂ ಸೊಲ್ಯೂಷನ್. Enter the following transactions in the journal of Mudit. 2017 January 1st. Commenced the business with cash rupees 1,75,000 and commenced the business with building. That same includes the same transaction. Building rupees 1 lakh. Then goods purchased for cash rupees 75,000. Sold goods to Ramesh rupees 30,000, paid wages rupees 500, sold goods for cash rupees 10,000, paid for trade expenses rupees 700. These are transactions. Here every transaction include debit credit rule. We have to analyze them, which item has debit and which item comes on credit side. According to that debit credit rules, we have to journalize these transactions. ಈ ಏನು ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾನೆ ನಮ್ಮ ಕ್ವೆಶ್ಚನ್ ಒಳಗೆ ಅದನ್ನ ನಾವು ಡೆಬಿಟ್ ಕ್ರೆಡಿಟ್ ರೂಲ್ ಪ್ರಕಾರ ಯಾವ ಐಟಮ್ ಡೆಬಿಟ್ ಆಗ್ತದೆ, ಯಾವ ಐಟಮ್ ಕ್ರೆಡಿಟ್ ಆಗ್ತದೆ ಅನ್ನೋದು ಲಾಸ್ಟ್ ಕ್ಲಾಸ್ ಒಳಗೂ ಕೂಡ ನೋಡಿದ್ದೇವೆ. ಅದೇ ಪ್ರಕಾರ ಇಲ್ಲಿನೂ ಕೂಡ ಯಾವ ಐಟಮ್ ಡೆಬಿಟ್ ಆಗ್ತದಲ್ಲ ಅದನ್ನ ಫಸ್ಟ್ ಜರ್ನಲ್ ಎಂಟ್ರಿ ಒಳಗೆ ನಾವು ಬರೀಬೇಕಾಗ್ತದೆ. ಆಮೇಲೆ ಯಾವ್ದು ಕ್ರೆಡಿಟ್ ಆಗ್ತದಲ್ಲ ಅದನ್ನ ಕ್ರೆಡಿಟ್ ಮಾಡಬೇಕಾಗ್ತದೆ. ಹಾಗಾದ್ರೆ ಜರ್ನಲ್ ಎಂಟ್ರಿ ಫಾರ್ಮೆಟ್ ಏನಿದೆ ನೋಡಿ. ಜರ್ನಲ್ ಎಂಟ್ರಿ ಫಾರ್ಮೆಟ್ ಈಸ್ ಡೇಟ್ ಪರ್ಟಿಕ್ಯುಲರ್ LF. LF is nothing but ledger folio. ಲೆಡ್ಜರ್ ಫೋಲಿಯೋ. ಆ ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ಲೆಡ್ಜರ್ ಒಳಗೆ ನಂಬರ್ಸ್ ಆಗಿ ಬರೆದಿದ್ದೇವೆ. ಆ ನಂಬರ್ ಅನ್ನ ಇಲ್ಲಿ ಏನ್ ಮಾಡ್ತೇವೆ, ಸಪೋಸ್ ಅಲ್ಲಿ ಟ್ರಾನ್ಸಾಕ್ಷನ್ ನಂಬರ್ 232 ಇದೆ ಅಂತ ಹೇಳಿ 232 ರೆಕಾರ್ಡೆಡ್ ಇನ್ ಲೆಡ್ಜರ್. ಅದನ್ನ ಇಲ್ಲಿ ಜರ್ನಲೈಸ್ ಮಾಡುವಾಗ ಅದನ್ನ ಪೋಸ್ಟ್ ಮಾಡ್ತಾ ಇದ್ದೇವೆ. ಅದನ್ನ ಜರ್ನಲ್ ಬುಕ್ ಇಂದ ಜರ್ನಲ್ ಎಂಟ್ರಿಗೆ ನಾವು ಏನ್ ಮಾಡ್ತಾ ಇದ್ದೇವೆ, ಪೋಸ್ಟಿಂಗ್ ಮಾಡ್ಕೊತಾ ಇದ್ದೇವೆ, ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೇವೆ. ಅವಾಗ ನಾವು ಈ ನಂಬರ್ ಅನ್ನ ಇಲ್ಲಿ ಬರೀತೇವೆ, ಮೆನ್ಷನ್ ಮಾಡ್ತೇವೆ. ಲೆಡ್ಜರ್ ಫೋಲಿಯೋ ಅಂದ್ರೆ ಲೆಡ್ಜರ್ ಒಳಗೆ ಯಾವ ನಂಬರ್ ಇಂದ ಟ್ರಾನ್ಸಾಕ್ಷನ್ ನಾವು ಇಲ್ಲಿ ತಗೊಂಡಿದ್ದೇವೆ ಅಂತ ಹೇಳಿ. ಅದು ಆಕ್ಚುಲಿ ಯೂಸ್ ಆಗುತ್ತಿಲ್ಲ, ನಿಮ್ ಕ್ವೆಶ್ಚನ್ ಮಾಡೋದಂತ ಕೊಟ್ಟಿರಂಗಿಲ್ಲ. ಸೊ ಲೆಟ್ ಇಟ್, ಬಟ್ ಜಸ್ಟ್ ಯಾವ್ದು ಮೀನಿಂಗ್ ಲೆಡ್ಜರ್ ಫೋಲಿಯೋ. ಲೆಡ್ಜರ್ ಫೋಲಿಯೋ. ದೆನ್ ಡೆಬಿಟ್. ಡೆಬಿಟ್ ರೈಟ್ ಇನ್ ಶಾರ್ಟ್ಕಟ್ ಒಳಗೆ ಯಾವ ತರ ಕರೀತಾರಪ್ಪ ಅಂತಂದ್ರೆ DR. DR ಡೆಬಿಟ್ ಶಾರ್ಟ್ಕಟ್ ಇಸ್ DR, ಕ್ರೆಡಿಟ್ ಶಾರ್ಟ್ಕಟ್ ಇಸ್ CR. ಓಕೆ, ದೇರ್ ಆರ್ ಟೋಟಲ್ 5 columns, 1 2 3 4 5. Okay, date, particulars, LF, debit, credit. Next, see transaction number 1. Transaction number 1. ಏನಂತ ಇದೆ, business started with cash. Business started with cash. Okay.
Write the transaction. Started with cash. Business started with cash. Date ಕೊಟ್ಟಿದ್ದಾನೆ. ಫಸ್ಟ್ ನಾವು ಜರ್ನಲ್ ಎಂಟ್ರಿ ಒಳಗೆ ಡೇಟ್ ಬರೀಬೇಕು. ಫಸ್ಟ್ ಏನು ಮಾಡಿ ಅನಲೈಸ್ ಮಾಡೋಣ. ಯಾವ ಐಟಮ್ ಡೆಬಿಟ್ ಆಗ್ತದೆ, ಯಾವ ಐಟಮ್ ಕ್ರೆಡಿಟ್ ಆಗ್ತದೆ ಮಾಡೋಣ. ಲಾಸ್ಟ್ ಕ್ಲಾಸ್ ಒಳಗೆ ಸೇಮ್ ಟ್ರಾನ್ಸಾಕ್ಷನ್ ಸಾಲ್ವ್ ಮಾಡಿದ್ದೇವೆ. ಹಾಗಾದ್ರೆ business started with cash. Whatever the amount investing for starting the business is called capital. Is called what? Capital. ನಾವು ಬಿಸಿನೆಸ್ ಸ್ಟಾರ್ಟ್ ಮಾಡುವಾಗ ಏನು ಕ್ಯಾಶ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ಅದಕ್ಕೆ ನಾವು ಕ್ಯಾಪಿಟಲ್ ಅಂತೀವಿ. ಇವಾಗ ಏನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಕ್ಯಾಶ್. ಓಕೆ, ಕ್ಯಾಶ್ ಇಸ್ ಅಸೆಟ್. ಕ್ಯಾಶ್ ಇಸ್ ಅಸೆಟ್. ಕ್ಯಾಪಿಟಲ್ ಇದರದ್ದು ಕೂಡ ಸಪರೇಟ್ ಆದಂತಹ ಡೆಬಿಟ್ ಕ್ರೆಡಿಟ್ ರೂಲ್ ಇದೆ. ಇದರದ್ದು ಕೂಡ ಸಪರೇಟ್ ಆದಂತಹ ಡೆಬಿಟ್ ಕ್ರೆಡಿಟ್ ರೂಲ್ ಇದೆ. ಹಾಗಾದ್ರೆ ರೂಲ್ಸ್ ಏನು ಅಪ್ಲೈ ಆಗ್ತದೆ ನೋಡ್ರಿ. ಕ್ಯಾಶ್ ಇಸ್ ನಥಿಂಗ್ ಬಟ್ ಕ್ಯಾಶ್ ಇಸ್ ಅಸೆಟ್. ಅಸೆಟ್ ರೂಲ್ ಏನು ಹೇಳ್ತದೆ, ಇನ್ಕ್ರೀಸ್ ಇನ್ ಅಸೆಟ್ ಡೆಬಿಟೆಡ್, ಡಿಕ್ರೀಸ್ ಇನ್ ಅಸೆಟ್ ಕ್ರೆಡಿಟೆಡ್ ಅಂತ ಹೇಳ್ತದೆ. ಹಾಗಾದ್ರೆ ಇವಾಗ ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆಯೋ ಅಥವಾ ಡಿಕ್ರೀಸ್ ಆಗ್ತಾ ಇದೆಯೋ ನೋಡ್ಬೇಕು. ಇವಾಗ ಬಿಸಿನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರಿ, ಕ್ಯಾಶ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬಿಸಿನೆಸ್ ಒಳಗೆ ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆಯೋ ಅಥವಾ ಡಿಕ್ರೀಸ್ ಆಗ್ತಾ ಇದೆಯೋ ನೋಡ್ರಿ. ಕ್ಯಾಶ್ ಒಳಗೆ ಬಿಸಿನೆಸ್ ಒಳಗೆ ಕ್ಯಾಶ್ ಏನಾಗ್ತಾ ಇದೆ, ಇವಾಗ ಇನ್ಕ್ರೀಸ್ ಆಗ್ತಾ ಇದೆ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಯಾರೋ ಮಾಡ್ತಾ ಇದಾರಪ್ಪ ಅಂತಂದ್ರೆ ಅವಾಗ ಬಿಸಿನೆಸ್ ಒಳಗೆ ಇರುವಂತಹ ಕ್ಯಾಶ್ ಏನಾಗ್ತದೆ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಇನ್ಕ್ರೀಸಿಂಗ್. ಇಫ್ ಕ್ಯಾಶ್ ಇನ್ಕ್ರೀಸಿಂಗ್ then it should be debited. It should be debited. If capital increasing, cash ಅನ್ನು ಕ್ಯಾಪಿಟಲ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಆ ಕ್ಯಾಪಿಟಲ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕ್ಯಾಪಿಟಲ್ ಕೂಡ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಕ್ಯಾಪಿಟಲ್ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತೀವಿ ನಾವು, ಕ್ರೆಡಿಟ್ ಮಾಡ್ತೀವಿ. If capital increasing then it is debited. If capital decreasing then it is debited. If cash increasing then it is debited. Cash decreasing credited. ಓಕೆ, ಹಾಗಾದ್ರೆ ಟ್ರಾನ್ಸಾಕ್ಷನ್ ಯಾವ ತರ ನಾವು ಇಲ್ಲಿ ಜರ್ನಲ್ ಎಂಟ್ರಿ ಒಳಗೆ ಬರೀಬೇಕು ನೋಡ್ರಿ. ಇಲ್ಲಿ ನೀವು ಜಸ್ಟ್ ಇಟ್ ಇಸ್ ಫಾರ್ ಅನಲೈಸಿಂಗ್. ಯು ನೀಡ್ ನಾಟ್ ಟು ರೈಟ್ ಹಿಯರ್. ಇದು ಏನು ಬರೆಯೋದು ಅವಶ್ಯಕತೆ ಇಲ್ಲ, ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಡೇಟ್ ಏನು ಕೊಡ್ತಾನೆ, ಡಿಸೆಂಬರ್ 1 means 1/12/2017. Write date here. Then whatever the amount which is debited, ಯಾವ ಐಟಮ್ ಡೆಬಿಟ್ ಆಗಿದೆ ನೋಡ್ರಿ ಅದನ್ನ ಫಸ್ಟ್ ಬರೀಬೇಕಾಗ್ತದೆ. ಸೊ ಫಸ್ಟ್ ಯಾವ ಐಟಮ್ ಇದೆ ಡೆಬಿಟ್ ಆಗಿದೆ, ಕ್ಯಾಶ್. ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್. ಓಕೆ, ಇಲ್ಲಿ ನರೇಷನ್ ಅಂತ ಹೇಳಿ ಒಂದು ಸೆಂಟೆನ್ಸ್ ಬರೀತಾರೆ. ವಿಲ್ ಸಿ ಇನ್ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಮಾಡುವಾಗ ನರೇಷನ್ ಯಾವ ತರ ಬರೀತಾರೆ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಓಕೆ, ಇಟ್ಸ್ ಓವರ್. ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್. ಹಾಗಾದ್ರೆ ಅಮೌಂಟ್ ಯಾವ ಕೊಟ್ಟಿದ್ದಾರೆ ಅಂದ್ರೆ amount rupees 75,000. how much? rupees 75,000. cash ಏನು ಮಾಡ್ತಾ ಇದ್ದೀವಿ ನಾವು, ಡೆಬಿಟ್ ಮಾಡ್ತಾ ಇದ್ದೀವಿ. so we have to write in debit column. we have to write on debit column ಒಳಗೆ ನಾವು cash ಬರೀಬೇಕಾಗ್ತದೆ 75,000. ಅದೇ ತರ to capital account is nothing but 2 means credit. capital ಏನಂತ ಇದೆ ಇಲ್ಲಿ credit. credit ಆದ್ರೆ ಏನು ಮಾಡ್ರಿ, credit column ಒಳಗೆ 75,000 ಬರೀ. ಓಕೆ, ಇವಾಗ ನೋಡ್ರಿ ಡೆಬಿಟ್ ಕಾಲಮ್ ಇಂದ ಡೈರೆಕ್ಟ್ ಆನ್ ದಿಸ್ ಸೈಡ್ ಇದರ ಮುಂದೆ ಬರೀರಿ 75,000. ಇಲ್ಲೇ ನಿಲ್ ಬರ್ತದೆ, ಯಾಕಂದ್ರೆ ಒಂದು ಡೆಬಿಟ್ ಆದ್ರೆ ಇನ್ನೊಂದು ಕ್ರೆಡಿಟ್ ಆಗ್ತಾ ಇದೆ. ಸೊ ಇಲ್ಲಿ ಮತ್ತೊಂದು ಡೆಬಿಟ್ ಆಗಿಲ್ಲ, ಅದಕ್ಕೆ ಇಲ್ಲಿ ನಿಲ್ ಬಿಡ್ರಿ. ಮತ್ತೆ ಇಲ್ಲಿ ನೋಡ್ರಿ ಇದು ಕ್ರೆಡಿಟ್ ಆಗ್ತಾ ಇದೆ, ಡೆಬಿಟ್ ಆಗ್ತಾ ಇಲ್ಲ. ಸೊ ಡೆಬಿಟ್ ಒಳಗೆ ನಿಲ್ ಬಿಟ್ಟೆ, ಇಲ್ಲಿ 75,000 ಕ್ರೆಡಿಟ್ ಕಾಲಮ್ ಒಳಗೆ ಬರೀರಿ. ಓಕೆ, ದೆನ್ ಸೆಕೆಂಡ್ ಟ್ರಾನ್ಸಾಕ್ಷನ್ ಈಸ್ ಬಿಲ್ಡಿಂಗ್. ಬಿಲ್ಡಿಂಗ್ ಅಷ್ಟೇ ಕೊಟ್ಟಿದ್ದಾನೆ, ಇಟ್ ಮೀನ್ಸ್ ಜಸ್ಟ್ ನಾಟ್ ಅ ಬಿಲ್ಡಿಂಗ್. ಅದರ್ ಸೆಂಟೆನ್ಸ್ ಕಂಟಿನ್ಯೂ ಆಗಿದೆ. ಏನು ನೋಡ್ರಿ, commenced business with cash and building ಅಂತ ಹೇಳಿ. ಓಕೆ, commenced business with cash and building ಅಂತ ಹೇಳ್ಬಿಟ್ಟಿದ್ದಾನೆ. ಇದು ಕ್ಯಾಶ್ ಇದೆ, ಕ್ಯಾಶ್ is one and building. ಯಾಕಂದ್ರೆ ಒಂದೇ ಡೇಟ್ ಒಳಗೆ ಆಗ್ತಾ ಇದೆ ಟ್ರಾನ್ಸಾಕ್ಷನ್. ಸೊ we have to understand that ಬಿಸಿನೆಸ್ ಸ್ಟಾರ್ಟ್ ಮಾಡುವಾಗ ಕ್ಯಾಶ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಅದೇ ತರ ಬಿಲ್ಡಿಂಗ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇವಾಗ ನೋಡ್ರಿ ಬಿಲ್ಡಿಂಗ್ ಆರ್ ಕ್ಯಾಪಿಟಲ್. ನಾನು ಇಲ್ಲಿ ಒಂದೊಂದು ಬಿಲ್ಡಿಂಗ್ ತಗೊಂತಾ ಇದ್ದೀನಿ. ಓಕೆ, ಕ್ಯಾಪಿಟಲ್ ಯಾಕೆ ತಗೊಂತಾ ಇದ್ದೀನಪ್ಪ ಅಂತಂದ್ರೆ ವಾಟ್ ಎವರ್ ದ ಅಸೆಟ್, ವಾಟ್ ಎವರ್ ದ ಪ್ರಾಪರ್ಟೀಸ್, ವಾಟ್ ಎವರ್ ದ ಅಮೌಂಟ್ ಯು ಆರ್ ಇನ್ವೆಸ್ಟಿಂಗ್ in the starting of business, in
the initiating of the business is called capital. ನೀವು ಬಿಸಿನೆಸ್ ಸ್ಟಾರ್ಟ್ ಮಾಡುವಾಗ ಪ್ರಾಪರ್ಟಿ ಆಗಿರಲಿ ಅಥವಾ ಯಾವುದೋ ಒಂದು ಅಸೆಟ್ ಆಗಿರಲಿ ಅಥವಾ ಅಮೌಂಟ್ ಆಗಿರಲಿ ಆ ಬಿಸಿನೆಸ್ ಒಳಗೆ ಸ್ಟಾರ್ಟ್ ಮಾಡ್ತಾ ಇದೀರಪ್ಪ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರಪ್ಪ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಕ್ಯಾಪಿಟಲ್. ಅದ ಅಮೌಂಟ್ ಕ್ಯಾಶ್ ಇರಬೇಕು ಅಂತ ಹೇಳಿ ಏನಿಲ್ಲ, ಬಿಲ್ಡಿಂಗ್ ಆಗಲು ಇರ್ತದೆ, ಅಸೆಟ್ ಯಾವುದೋ ಒಂದು ಅಸೆಟ್ ಆದ್ರೂ ಆಗಿರ್ಬೋದು. ನೀವು ಟೋಟಲಿ ಬಿಸಿನೆಸ್ ಸ್ಟಾರ್ಟ್ ಮಾಡುವಾಗ ಏನ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ದಟ್ ಇಸ್ ಕಾಲ್ಡ್ ಕ್ಯಾಪಿಟಲ್. ಓಕೆ, ಹಾಗಾದ್ರೆ ಬಿಲ್ಡಿಂಗ್ ಇಲ್ಲಿ ಬಿಸಿನೆಸ್ ಒಳಗೆ ಬರ್ತಾ ಇದೆಪ್ಪ ಅಂತಂದ್ರೆ ಬಿಲ್ಡಿಂಗ್ ಇಸ್ ಅನ್ ಅಸೆಟ್. ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ, ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ, ಸೊ ಇನ್ಕ್ರೀಸಿಂಗ್. ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಆಟೋಮೆಟಿಕಲಿ ಡೆಬಿಟ್ ಆಗ್ತದೆ. ಓಕೆ, ದೆನ್ ಕ್ಯಾಪಿಟಲ್ ಕೂಡ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಇಫ್ ಕ್ಯಾಪಿಟಲ್ ಇನ್ಕ್ರೀಸಿಂಗ್ ಯು ಹ್ಯಾವ್ ಟು ಕ್ರೆಡಿಟ್. ಸೇಮ್ ಡೇಟ್ ಆನ್ 1/12/2017 ಯಾವ ಐಟಮ್ ಡೆಬಿಟ್ ಇದೆ ನೋಡ್ರಿ, ಬಿಲ್ಡಿಂಗ್ ಇಸ್ ಡೆಬಿಟೆಡ್. ಸೊ we need to write first building account debited to ಇಲ್ಲಿ ನೋಡ್ರಿ ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ಆದ್ಮೇಲೆ ಇಲ್ಲಿ ಸ್ಮಾಲ್ ಸ್ಪೇಸ್ ಬಿಡ್ರಿ, ದೆನ್ ರೈಟ್ ಟು ಕ್ರೆಡಿಟ್ ಐಟಮ್ ಯಾವುದು ನೋಡ್ರಿ ಕ್ಯಾಪಿಟಲ್. ಸೊ ರೈಟ್ ಕ್ಯಾಪಿಟಲ್ ಅಕೌಂಟ್, ಟು ಕ್ಯಾಪಿಟಲ್ ಅಕೌಂಟ್. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ, 1 lakh. Sorry, this is not 75,000, this is 1,75,000. Right, this is 1 lakh. 1 lakh debit ಮಾಡ್ರಿ, 1 lakh credit ಮಾಡಿ. Okay, this transaction is over. And next, goods purchased for cash. Goods purchased for cash. Goods ಏನು ಮಾಡ್ತಾ ಇದ್ದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, goods purchased for cash. So write transaction, goods purchased for cash. Goods purchased for cash. So you can directly write the items. Purchase. ಏನು ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ, ಕ್ಯಾಶ್. ಗೂಡ್ಸ್ ನೇಮ್ ಕೊಟ್ಟಿಲ್ಲ, ಸೊ we have to take purchases, then cash. Okay, ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಕ್ಯಾಶ್ ತೋರಿಸ್ರಿ, ಎಷ್ಟು ಕ್ಯಾಶ್ ನಮ್ಮ ಕಡೆಯಿಂದ ಹೋಗ್ತಾ ಇದೆ ಅಂತ ಹೇಳಿ ತೋರಿಸಬೇಕಾಗ್ತದೆ. ಸೊ ವಿ ನೀಡ್ ಟು ರೈಟ್ ಕ್ಯಾಶ್ ಅಂಡ್ ಪರ್ಚೇಸಸ್ ಯಾಕೆ ತಗೊಂತಾ ಇದ್ದಾರಪ್ಪ ಅಂತಂದ್ರೆ ದೇರ್ ಇಸ್ ಗಿವನ್ ಗೂಡ್ಸ್ ಪರ್ಚೇಸಸ್ ಅಂತ ಹೇಳಿ ಕೊಟ್ಟಿದ್ದಾನೆ, ಯಾವ ಗೂಡ್ಸ್ ಅಂತ ಹೇಳಿ ಕೊಟ್ಟಿಲ್ಲ, ಅಂತ ಕೇಸ್ಗಳು ನಾವು ಪರ್ಚೇಸಸ್ ಅಂತ ಹೇಳಿ ತಗೋಬೇಕಾಗ್ತದೆ. ಹಾಗಾದ್ರೆ ಎಕ್ಸ್ಪೆನ್ಸ್ ಗೂಡ್ಸ್ ಪರ್ಚೇಸಸ್ ಆರ್ ಎಕ್ಸ್ಪೆನ್ಸಸ್. ಯಾವ ತರ ಗೊತ್ತಾಗ್ತದೆ ಇದು ಎಕ್ಸ್ಪೆನ್ಸಸ್ ಅಂತ ಹೇಳಿ ಅಂದ್ರೆ ನಾವು ಪರ್ಚೇಸ್ ಮಾಡಿದ್ರೆ ನಮ್ದು ಖರ್ಚು ಆಗ್ತಾ ಇದೆ, ಖರ್ಚಾಗಿದ್ದಲ್ಲ ಎಕ್ಸ್ಪೆನ್ಸಸ್, ರೈಟ್? ಸೊ ವಿ ಆರ್ ಕನ್ಸಿಡರಿಂಗ್ ಪರ್ಚೇಸಸ್ ಆರ್ ಎಕ್ಸ್ಪೆನ್ಸಸ್. ಇಫ್ ಎಕ್ಸ್ಪೆನ್ಸಸ್ ಆರ್ ಇನ್ಕ್ರೀಸಿಂಗ್, ಇವಾಗ ನೋಡ್ರಿ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಏನಾಗ್ತದೆ, ಎಕ್ಸ್ಪೆನ್ಸಸ್ ಖರ್ಚು ಏನಾಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇದೆ. ನೀವು ಏನೋ ಒಂದು ಪರ್ಚೇಸ್ ಮಾಡ್ರಿ, ಅವಾಗ ನಿಮ್ಮ ಖರ್ಚು ಹೆಚ್ಚಿಗೆ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ, ಖರ್ಚು ಹೆಚ್ಚಿಗೆ ಆಗ್ತಾ ಇದೆ. ಖರ್ಚು ಏನಾದ್ರು ಇನ್ಕ್ರೀಸ್ ಆದ್ರೆ ನಾವು ಏನ್ ಮಾಡ್ತೀವಿ, ಡೆಬಿಟ್. ಎಕ್ಸ್ಪೆನ್ಸಸ್ ಇನ್ಕ್ರೀಸಿಂಗ್ ಡೆಬಿಟೆಡ್, ಎಕ್ಸ್ಪೆನ್ಸಸ್ ಡಿಕ್ರೀಸಿಂಗ್ ಕ್ರೆಡಿಟೆಡ್. ನೀವು ಹೋಗಿ ನೋಡ್ರಿ ರೂಲ್ಸ್ ಸೇಮ್ ಇರ್ತದೆ. ದೆನ್ ಕ್ಯಾಶ್ ಇಸ್ ಅಸೆಟ್ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ರಿ, ಡೆಬಿಟ್ ಮಾಡ್ರಿ. ಅಸೆಟ್ ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ರಿ. ಹಾಗಾದ್ರೆ ಇವಾಗ ಕ್ಯಾಶ್ ಏನಾಗ್ತಾ ಇದೆ ನೋಡ್ರಿ, ಇನ್ಕ್ರೀಸ್ ಆಗ್ತಾ ಇದೆಯೋ ಡಿಕ್ರೀಸ್ ಆಗ್ತಾ ಇದೆಯೋ. ನೀವು ಏನೋ ಒಂದು ಪರ್ಚೇಸ್ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ನಮ್ ಕಡೆಯಿಂದ ಕ್ಯಾಶ್ ಹೋಗ್ತದೆ. ಪರ್ಚೇಸ್ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಏನೋ ಒಂದು ಖರೀದಿ ಮಾಡ್ತಾ ಇದ್ದೀರ ಅಂತಂದ್ರೆ ಕ್ಯಾಶ್ ಹೋಗ್ತದೆ, ಬರಂಗಿಲ್ಲ. ಸೊ ಕ್ಯಾಶ್ ಹೋಗ್ತಾ ಇದೆಯಪ್ಪ ಅಂತಂದ್ರೆ ಅದು ಡಿಕ್ರೀಸ್ ಆಗ್ತಾ ಇದೆ ಅಂತ. ಕ್ಯಾಶ್ ಹೋಗ್ತಾ ಇದೆ ಮೀನ್ಸ್ ಡಿಕ್ರೀಸ್ ಆಗ್ತಾ ಇದೆ. ಡಿಕ್ರೀಸ್ ಆದ್ರೆ ನಾವು ಏನ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೇವೆ. ಓಕೆ, decrease in cash is credited. Why? Decrease in assets credited. Then date, same date is noted 2/12/2017. Which item is debited here? First ಯಾವುದು ಡೆಬಿಟ್ ಇದೆಯೋ ಅದನ್ನ ಬರೀಬೇಕು. Purchases ಇದೆ, so you can write purchases account debited to cash account. ಅಮೌಂಟ್ ಎಷ್ಟಿದೆ ನೋಡ್ರಿ, ಅಮೌಂಟ್ 75,000. ಒಂದು ಡೆಬಿಟ್ ಮಾಡ್ರಿ, ಇನ್ನೊಂದು ಕ್ರೆಡಿಟ್ ಮಾಡ್ರಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಈಸ್ sold goods to Ramesh. You can write here
ಯಾರಿಗೆ ಸೇಲ್ ಮಾಡ್ತಾ ಇದ್ದಾರೆ? ರಮೇಶ್ ಏನ್ ಮಾಡ್ತಾ ಇದ್ದಾರೆ? ಸೇಲ್ಸ್ ಕ್ಯಾನ್ ರೈಟ್ ಸೇಲ್ಸ್. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತಂದ್ರೆ ನಾವು ಇಲ್ಲಿ ಕ್ಯಾಶ್ ತಗೋತೇವೆ, ಬಟ್ ಹಿಯರ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಕೊಟ್ಟಿಲ್ಲ, ಸೋಲ್ಡ್ ಗೂಡ್ಸ್ ಟು ರಮೇಶ್ ಕೊಟ್ಟಿದ್ದಾನೆ ಅಂತಂದ್ರೆ ಇದನ್ನ ರಮೇಶ್ ಅವರಿಗೆ ಉದ್ರಿ ಮೇಲೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅರ್ಥ. ಕ್ಯಾಶ್ ಬಂತಪ್ಪ ಅಂತಂದ್ರೆ ಟ್ರಾನ್ಸಾಕ್ಷನ್ ಒಳಗೆ ಕ್ಲಿಯರ್ಲಿ ಮೆನ್ಷನ್ ಮಾಡಿರ್ತಾನೆ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಟು ರಮೇಶ್ ಅಂತ ಕೊಡಬಹುದು. ಅಂತ ಕೇಸ್ ಒಳಗೆ ನಾವು ಕ್ಯಾಶ್ ಅಂತ ತಗೋಬೇಕಾಗ್ತದೆ, ಬಟ್ ಇವಾಗ ಕ್ಯಾಶ್ ಬರ್ತಾ ಇಲ್ಲ, ಉದ್ರಿ ಮೇಲೆ ಆಗ್ತಾ ಇದೆ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೋಬೇಕು. ಸೇಲ್ಸ್ ಅಂಡ್ ರಮೇಶ್, ಇಲ್ಲಿ there are two items, one is sales and ರಮೇಶ್. ಇವಾಗ ನೋಡ್ರಿ ಈ ಟೂ ಐಟಮ್ಸ್ ಅಂತಂದ್ರೆ ಸೇಲ್ಸ್ ಯಾವ ಅಕೌಂಟ್ ಒಳಗೆ ಬರ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಸೇಲ್ಸ್ ಇಸ್ ನಥಿಂಗ್ ಬಟ್ ಇನ್ಕಮ್. ನಾವು ಏನೋ ಒಂದು ಸೇಲ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದರಿಂದ ನಮ್ಗೆ ಇನ್ಕಮ್ ಬರ್ತದೆ, ಸೊ ಸೇಲ್ಸ್ ಕಮ್ಸ್ ಅಂಡರ್ ಇನ್ಕಮ್ ಗ್ರೂಪ್ ಆರ್ ರೆವೆನ್ಯೂ ಆರ್ ಗೇನ್ ಗ್ರೂಪ್. ಸೇಲ್ಸ್ ಆರ್ ರೆವೆನ್ಯೂಸ್ ಒಳಗೆ ಬರ್ತದೆ. ಆ ರೆವೆನ್ಯೂಸ್ ರೂಲ್ಸ್ ಏನಿರ್ತದೆ? increasing revenues are credited, decreasing revenues are debited. So ಸೇಲ್ ಮಾಡಿದ್ರೆ ಏನಾಗ್ತಾ ಇದೆ? ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕಮ್ ಏನಾದ್ರು ಇನ್ಕ್ರೀಸ್ ಆದ್ರೆ ಅದನ್ನ ಕ್ರೆಡಿಟ್ ಮಾಡ್ತೇವೆ, ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡ್ತೇವೆ. ಅದೇ ತರ ಇನ್ಕಮ್ಸ್ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ತೇವೆ. ಒಂದು ಕ್ರೆಡಿಟ್ ಆದ್ರೆ ಆಟೋಮೆಟಿಕ್ಲಿ ಡೆಬಿಟ್ ಆಗಿರ್ತದೆ. ಯಾಕೆ ಡೆಬಿಟ್ ಆಗ್ತದೆ ನೋಡ್ರಿ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತ ಹೇಳಿ ನಾವು ಯಾವುದು ಪರ್ಸನ್ ಇಂದ ಹೆಸರು ಬಂದ್ರ ಪರ್ಸನಲ್ ಅಕೌಂಟ್ ಇಂದ ರೂಲ್ಸ್ ಅಪ್ಲೈ ಮಾಡ್ತೇವೆ. ಹಾಗಾದ್ರೆ ಇವ್ರು ಏನಾಗ್ತಾ ಇದ್ದಾರೆ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಇವರು ನಮ್ಗೆ ಡೇಟಾ ಆಗ್ತಾ ಇದ್ದಾರೆ. ಡೇಟಾ ಯಾರು ಆಗ್ತಾರಲ್ಲ ಅವಾಗ ನಾವು ಡೆಬಿಟ್ ಮಾಡ್ತೇವೆ. ಇನ್ನೊಂದು ರೂಲ್ಸ್, ಯಾರು ಕ್ರೆಡಿಟ್ ಆಗ್ತಾರಲ್ಲ ಅವಾಗ ನಾವು ಕ್ರೆಡಿಟ್ ಮಾಡ್ತೇವೆ. ನಿಮ್ಗೆ ಜಸ್ಟ್ ಒಂದು ನೆನಪಲ್ಲಿ ಯಾವುದೋ ಒಂದು ಐಟಮ್ ಇಂದ ಜಸ್ಟ್ ಒಂದು ಡೆಬಿಟ್ ಅಥವಾ ಕ್ರೆಡಿಟ್ ತಗೊಂಡ್ಬಿಟ್ರೆ you will automatically do another item. ಯಾವುದೋ ಒಂದು ಟ್ರಾನ್ಸಾಕ್ಷನ್ ಒಂದು ಐಟಮ್ ಇಂದ ನಾವು ಡೆಬಿಟ್ ಕ್ರೆಡಿಟ್ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ರೆ ಇನ್ನೊಂದು ಅದರ ಅಪೋಸಿಟ್ ಇರ್ತದೆ ಅಂತ ಹೇಳಿ ಗೊತ್ತಿರ್ತದೆ, ಅದನ್ನ ಮಾಡ್ಬೋದು. ಓಕೆ, ಟ್ರಾನ್ಸಾಕ್ಷನ್ ಡೇಟ್ ಏನಿದೆ ನೋಡ್ರಿ ಜರ್ನಲೈಸ್ ಮಾಡಿ 3/12/2017 ಯಾವ ಐಟಮ್ ಡೆಬಿಟ್ ಇದೆ ಇಲ್ಲಿ? ರಮೇಶ್. ಸೊ ಯು ಕ್ಯಾನ್ ರೈಟ್ ರಮೇಶ್ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್. ರಮೇಶ್ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್. ಅಮೌಂಟ್ ಎಷ್ಟಿದೆ ನೋಡ್ರಿ? 30,000. ಯು ಕ್ಯಾನ್ ರೈಟ್ ಬೋತ್ ಸೈಡ್ 30,000 and 30,000. Okay, move to next transaction. Next transaction is paid wages. Just you can take wages and paid ಅಂದ್ರೆ ತಗೊಂಡಿಲ್ಲ. ಯಾಕಂದ್ರೆ ಅದು ಪೇ ಮಾಡಿ ಕೇಳೋದಾದ್ರೆ ಜಸ್ಟ್ ಎದಕ್ಕೆ ಪೇ ಮಾಡ್ತಾ ಇದ್ದಾರೆ? ವೇಜಸ್. ಏನ್ ಪೇ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಏನ್ ಪೇ ಮಾಡ್ತಾ ಇದ್ದಾರೆ? ದಟ್ ಇಸ್ ನಥಿಂಗ್ ಬಟ್ ಕ್ಯಾಶ್. ದೇ ಆರ್ ಪೇಯಿಂಗ್ ಕ್ಯಾಶ್. ಹಿ ಆರ್ ಶಿ ಪೇಯಿಂಗ್ ಕ್ಯಾಶ್. ಸೊ we need to understand it is cash. Okay, ಒಂದು ಏನ್ ಪೇ ಮಾಡ್ತಾ ಇದ್ದಾರೆ? ವೇಜಸ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಓಕೆ, ಕ್ಯಾಶ್ ಬಂತಪ್ಪ ಅಂತಂದ್ರೆ ಜಸ್ಟ್ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ರೂಲ್ಸ್ ಆಫ್ ಡೆಬಿಟ್ ಕ್ರೆಡಿಟ್. ಇನ್ ರೂಲ್ಸ್ ಜಸ್ಟ್ ಅಪ್ಲೈ ಮಾಡಬಹುದು ಈಸಿಯಾಗಿ. ಡೆಬಿಟ್ ಕ್ರೆಡಿಟ್ ರೂಲ್ ಏನಂತಂದ್ರೆ ಇದ್ರೆ ಕ್ಯಾಶ್ ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡ್ರಿ, ಕ್ಯಾಶ್ ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ರಿ. ಹಾಗಾದ್ರೆ ವೇಜಸ್ ಪೇ ಮಾಡ್ತಾ ಇದೀಪ ಅಂತಂದ್ರೆ, ವೇಜಸ್ ಅಂತಂದ್ರೆ ಕೂಲಿ ಅಂತ ಹೇಳ್ತಾರೆ. ವೇಜಸ್ ಪೇ ಮಾಡ್ತಾ ಇದೀಪ ಅಂತಂದ್ರೆ ನಮ್ಮ ಕಡೆಯಿಂದ ಕ್ಯಾಶ್ ಹೋಗ್ತಾ ಇದೀವೋ ಅಥವಾ ನಮ್ಗೆ ಕ್ಯಾಶ್ ಬರ್ತಾ ಇದೀವೋ ಅನ್ನೋದು. ವಿ ಆರ್ ಪೇಯಿಂಗ್ ಮೀನ್ಸ್ our cash is going out, our cash is going to decrease. Okay, cash decrease ಆಗ್ತಾ ಇದೆ ಅಂತ ಹೇಳಿ. ಕ್ಯಾಶ್ ಡಿಕ್ರೀಸ್ ಆದ್ರೆ ಏನ್ ಮಾಡ್ತೀವಿ ನಾವು? ಕ್ಯಾಶ್ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ತೀವಿ, ರೈಟ್? ವೇಜಸ್ ಆರ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದ್ರೆ ಆಟೋಮೆಟಿಕಲಿ ಡೆಬಿಟ್ ಮಾಡ್ತೀವಿ. ಓಕೆ, ಒಂದು ಕ್ರೆಡಿಟ್ ಆದ್ರೆ ಇನ್ನೊಂದು ಡೆಬಿಟ್ ಆಗುತ್ತೆ. ಓಕೆ, ಡೇಟ್ ಈಸ್ ಡೇಟ್ 4 ಸಾರಿ, ಡೇಟ್ ಎಲ್ಲ ಜನವರಿ ಡಿಸೆಂಬರ್ ನಾನು ಬರೆದಿದ್ದೇನೆ, ಜನವರಿ ಕೊಟ್ಟಿದ್ದೇನೆ. ಜಸ್ಟ್ ನೀವು ಕ್ವಶನ್ ಮಾಡಿದ್ರೆ ಡಿಸೆಂಬರ್ ಅಂತ ಮಾಡ್ಕೊಳ್ಳಿ. ಡೇಟ್ ಏನಿಲ್ಲ ಇಂಪಾರ್ಟೆಂಟ್ ಇರಲ್ಲ, ಬಟ್ ಯಾವ ಡೇಟ್ ಕೊಡ್ತಾನೆ ಅದನ್ನ ಬರೀಬೇಕಾಗ್ತದೆ. ಸೊ ಯು ಕ್ಯಾನ್ ರೈಟ್ ಡೇಟ್ ಕರೆಕ್ಟ್ಲಿ. ಜನವರಿ ಅಂತ ಬರ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ 01 4th January 2017
500, 500. Okay, write both side 500. And next transaction is sold goods for cash. Sold goods for cash. Sold ಅಂತೇಳಿ ಬಂತಂದ್ರೆ ಅಲ್ಲಿ ಸೇಲ್ಸ್ ಇರ್ತದೆ. Past form of the sale is sold. Then sold goods for cash. Cash ತಗೊಂಡು ಏನು ಮಾಡ್ತಾ ಇದ್ದಾರೆ, goods ಅನ್ನು ಸೇಲ್ ಮಾಡ್ತಾ ಇದ್ದಾರೆ. So we need to take cash and one more is sales. Sales are incomes. Incomes ಸೇಲ್ ಆದ್ರೆ ಇನ್ಕಮ್ ಆಗ್ತಾ ಇದೆ, ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕಮ್ ಇನ್ಕ್ರೀಸ್ ಆದ್ರೆ ಏನು ಮಾಡ್ರಿ, ಕ್ರೆಡಿಟ್ ಮಾಡ್ರಿ. ಅದೇ ತರ ಕ್ಯಾಶ್ ಬರ್ತಾ ಇದೆ, ನೀವು ಸೇಲ್ ಮಾಡಿದ್ರೆ ನಮ್ದು ಕ್ಯಾಶ್ ಬರ್ತದೆ, ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಹೋಗ್ತದೆ. ಅದೇ ತರ ಇದೆ, ನಾವು ಸೇಲ್ ಮಾಡ್ತಾ ಇದ್ರೆ ಕ್ಯಾಶ್ ಬರ್ತಾ ಇದೆ. ಕ್ಯಾಶ್ ಬರ್ತಾ ಇದೆ ಅಂದ್ರೆ ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆ. ಕ್ಯಾಶ್ ಇನ್ಕ್ರೀಸ್ ಆದ್ರೆ ನಾವು ಏನು ಮಾಡ್ತೀವಿ, ಡೆಬಿಟ್. ಸೊ ಯು ಕ್ಯಾನ್ ರೈಟ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಆನ್ 6th January 2017. Cash account debited to sales account. Cash account debited to sales account. Amount is rupees 10,000. 10,000. Fine. Next and last one. Paid for trade expenses. Paid for trade expenses. Paid. What we are paying? He or she is paying cash for what? For trade expenses. For what? Trade expenses. Whatever the expenses we are paying means our cash is decreasing. Our cash is going out. ನಾವು ಏನೋ ಎಕ್ಸ್ಪೆನ್ಸಸ್ ಪೇ ಮಾಡ್ತಾ ಇದ್ದೀವಿ ಅಂತಂದ್ರೆ, ಏನೋ ಒಂದು ಖರ್ಚು ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಕ್ಯಾಶ್ ಡಿಕ್ರೀಸ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಕ್ಯಾಶ್ ಡಿಕ್ರೀಸ್ ಆದ್ರೆ ಏನ್ ಮಾಡ್ತೀವಿ, ನಾವು ಕ್ರೆಡಿಟ್ ಮಾಡ್ತೀವಿ. ಅದೇ ತರ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡ್ತೀವಿ, ಸೇಲ್ ಡೆಬಿಟ್ ಮಾಡ್ತೀವಿ. ಓಕೆ, ಹಾಗಾದ್ರೆ ಲಾಸ್ಟ್ ಟ್ರಾನ್ಸಾಕ್ಷನ್ ಆನ್ January 10, 2017, which item is debited here? Trade expenses account debited to cash account. To cash account, amount is rupees 700. 700 and 700. This is what the process of journalizing the transactions in the books of a company. First ನಾವು ಹೆಡಿಂಗ್ ಬರೆಯಬೇಕಾಗ್ತದೆ ಇಲ್ಲಿ, journal entries in the books of Modi. ಯಾರ್ದ ಹೆಸರು ಕೊಟ್ಟಿದ್ದಾನೆ, ಯಾವ ಎಂಟರ್ಪ್ರಿನಿಯರ್ ನೇಮ್ ಕೊಟ್ಟಿದ್ದಾನೋ ಆ ನೇಮ್ ಇಲ್ಲಿ ನಾವು ಬರೆಯಬೇಕಾಗ್ತದೆ. ವಿತ್ ನೆಕ್ಸ್ಟ್ ಪ್ರಾಬ್ಲಮ್ ಇವತ್ತೊಂದು ಇಷ್ಟು ಕಲಿಯಿರಿ. ಫಸ್ಟ್ ನಾವು ಜರ್ನಲ್ ಎಂಟ್ರಿ ಮಾಡ್ಬೇಕಂತಂದ್ರೆ ಒಂದು ಕಾಲಮ್ ಹಾಕಬೇಕು, ಡೇಟ್ ಪರ್ಟಿಕ್ಯುಲರ್ಸ್ LF ಡೆಬಿಟ್ ಕ್ರೆಡಿಟ್ ಅಂತ ಹೇಳಿ. ಅದಾದ್ಮೇಲೆ 1 by 1 ಟ್ರಾನ್ಸಾಕ್ಷನ್ಸ್ ಅನ್ನ ಅನಲೈಸ್ ಮಾಡ್ಕೊತಾ ಬರಬೇಕು. ಅನಲೈಸ್ ಮಾಡೋದು ಹೇಗಪ್ಪ ಅಂತಂದ್ರೆ, ಯಾವುದೋ ಒಂದು ಟ್ರಾನ್ಸಾಕ್ಷನ್ ಒಳಗೆ ಪ್ರತಿ ಟ್ರಾನ್ಸಾಕ್ಷನ್ ಒಳಗೆ ಯಾವುದೋ ಒಂದಲ್ಲ, ಪ್ರತಿ ಟ್ರಾನ್ಸಾಕ್ಷನ್ ಒಳಗೆ 2 ಐಟಮ್ಸ್ ಇರ್ತಾವ. ಅದರೊಳಗೆ ಒಂದು ಡೆಬಿಟ್ ಆಗಿರ್ತದೆ, ಇನ್ನೊಂದು ಕ್ರೆಡಿಟ್ ಆಗಿರ್ತದೆ. ಆ ಐಟಮ್ಸ್ ಹೊರಗೆ ತೆಗೆದ ಯಾವುದೊಂದು ಅದು ಸ್ವಲ್ಪ ಟಫ್ ಆಗ್ತದೆ. ಆ ಪ್ರೊಸೆಸ್ ಅನ್ನು ಕಲಿತಾ ಹೋಗ್ರಿ, ಈಸಿ ಆಗಿಬಿಡ್ತದೆ. ದೆನ್ ಇವಾಗ ಈಗ ನೋಡಿ ಲಾಸ್ಟ್ ಟ್ರಾನ್ಸಾಕ್ಷನ್ ಒಳಗೆ ಪೇಡ್ ಫಾರ್ ಟ್ರೇಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟಿದ್ದಾನೆ. ಇಲ್ಲೇನೂ ಕೂಡ ನಾವು 2 ಐಟಮ್ಸ್ ಹೊರಗೆ ತೆಗೆದಿದ್ದೀವಿ, ಒಂದು ಕ್ಯಾಶ್, ಇನ್ನೊಂದು ಟ್ರೇಡ್ ಎಕ್ಸ್ಪೆನ್ಸಸ್. ಏನು ಪೇ ಮಾಡ್ತಾ ಇದ್ದಾರೆ, ಯಾವುದಕ್ಕಾಗಿ ಪೇ ಮಾಡ್ತಾ ಇದ್ದಾರೆ, ಮತ್ತೆ ಏನ್ ಪೇ ಮಾಡಿದ್ರೆ ನಮ್ಗೆ ಏನ್ ಬರ್ತಾ ಇದೆ, ಅದನ್ನ ನಾವು ಆ ಐಟಮ್ಸ್ ಎಲ್ಲ ಹೊರಗೆ ತೆಗಿಬೇಕಾಗ್ತದೆ. ಇವಾಗ ನೋಡಿ ಏನ್ ಪೇ ಮಾಡ್ತಾ ಇದ್ದಾರೆ, ಕ್ಯಾಶ್ ಪೇ ಮಾಡ್ತಾ ಇದ್ದಾರೆ. ಒಂದು ಇಲ್ಲಿ ಟ್ರಾನ್ಸಾಕ್ಷನ್ ಒಳಗೆ 2 ಟೈಪ್ಸ್ ಇದಾವೆ, ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್, ಇನ್ನೊಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಒಂದು ಕ್ಯಾಶ್ ಕೊಡ್ಬೇಕು ಅಥವಾ ಉದ್ರಿ ಕೊಡ್ಬೇಕು. ನೋಡ್ರಿ, ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡ್ಬೇಕು ಅಥವಾ ಉದ್ರಿ ಮೇಲೆ ಪರ್ಚೇಸ್ ಮಾಡ್ಬೇಕು, ಅಥವಾ ಕ್ಯಾಶ್ ಇಂದ ಸೇಲ್ ಮಾಡ್ಬೇಕು, ಕ್ಯಾಶ್ ತಗೊಂಡು ಸೇಲ್ ಮಾಡ್ಬೇಕು ಅಥವಾ ಉದ್ರಿ ಸೇಲ್ ಮಾಡ್ಬೇಕು. ಇದೇ ತರ 2 ಟ್ರಾನ್ಸಾಕ್ಷನ್ ಬರ್ತಾವ, ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್, ಇನ್ನೊಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಯಾವ ಟ್ರಾನ್ಸಾಕ್ಷನ್ ಒಳಗೆ ನಾವು ಕ್ಯಾಶ್ ಪೇಮೆಂಟ್ ಮಾಡಿರ್ತೀವೋ ಅಥವಾ ರಿಸೀವ್ ಮಾಡ್ಕೊಂಡಿರ್ತೀವೋ ಅದರೊಳಗೆ ಕ್ಯಾಶ್ ಕಂಪಲ್ಸರಿ ಬರ್ತದೆ, ಕ್ಯಾಶ್ ಕಂಪಲ್ಸರಿ ಬರ್ತದೆ. ಅದೇ ತರ ನಾವು ಎದಕ್ಕೆ ಪೇ ಮಾಡ್ತಾ ಇದ್ದೇವೆ ಅಥವಾ ನಮ್ಗೆ ಎದರಿಂದ ಕ್ಯಾಶ್ ಬರ್ತಾ ಇದೆ ಅಂತ ಹೇಳಿ ನೋಡ್ಬೇಕು. ಇಲ್ಲಿ ನೋಡ್ರಿ, ಸೇಲ್ಸ್ ಮಾಡಿದ ಮೇಲೆ ಕ್ಯಾಶ್ ಬರ್ತಾ ಇದೆ. ಸೊ ವಿ ನೀಡ್ ಟು ಶೋ ದಿಸ್ ಐಟಮ್, ನಾವು ಈ ಐಟಮ್ ಅನ್ನು ತೋರಿಸಬೇಕಾಗ್ತದೆ. ಅದೇ ತರ ನಾವು ಟ್ರೇಡ್ ಎಕ್ಸ್ಪೆನ್ಸ್ ಅಲ್ಲಿ ಕ್ಯಾಶ್ ಪೇ ಮಾಡ್ತಾ ಇದ್ದೇವೆ, ನಮ್ದು ಕ್ಯಾಶ್ ಎದಕ್ಕಾಗಿ ಹೋಗ್ತಾ ಇದೆ ಅಂತ ಹೇಳಿ ತೋರಿಸಬೇಕಾಗ್ತದೆ, ಟ್ರೇಡ್ ಎಕ್ಸ್ಪೆನ್ಸಸ್. ಓಕೆ, ಅದೇ ತರ ಇಲ್ಲಿ ನೋಡ್ರಿ, ಬಿಸಿನೆಸ್ ಒಳಗೆ ಕ್ಯಾಶ್ ಬರ್ತಾ ಇದೆ. ಆ ಕ್ಯಾಶ್ ಏನ್ ಮಾಡ್ತಾ ಇದ್ದೀವಿ ನಾವು ಕ್ಯಾಪಿಟಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಅದಕ್ಕೆ ಈ ಟ್ರಾನ್ಸಾಕ್ಷನ್ ಒಳಗೆ 2 ಐಟಮ್ಸ್ ಬರ್ತದೆ.
ಅದೇ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಬಿಲ್ಡಿಂಗ್ ಕೂಡ ಯೂಸ್ ಮಾಡ್ತಾ ಇದ್ದೇವೆ. ವಾಟ್ ಎವರ್ ದ ಐಟಮ್ಸ್, ವಾಟ್ ಎವರ್ ದ ಪ್ರಾಪರ್ಟೀಸ್ ವಿ ಆರ್ ಯೂಸಿಂಗ್ ಇನ್ ದ ಸ್ಟಾರ್ಟಿಂಗ್ ಆಫ್ ದ ಬಿಸ್ನೆಸ್ ಇಸ್ ಕಾಲ್ಡ್ ಕ್ಯಾಪಿಟಲ್. ಅದನ್ನು ನಾವು ಕ್ಯಾಪಿಟಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಅದೇ ತರ ಪರ್ಚೇಸ್ ಮಾಡ್ತಾ ಇದ್ದೇವೆ, ಕ್ಯಾಶ್ ಹೋಗ್ತಾ ಇದೆ. ಇಲ್ಲಿ ಸೇಲ್ ಮಾಡ್ತಾ ಇದ್ದೇವೆ, ಬಟ್ ಕ್ಯಾಶ್ ಅವ್ರ ಕಡೆಯಿಂದ ಬರ್ತಾ ಇಲ್ಲ ಅಂತಂದ್ರೆ ಅವ್ರ ಹೆಸರು ಬರಲಿಲ್ಲ. ರಮೇಶ್ ಅವರು ನಮ್ಗೆ ಇನ್ನು ಫ್ಯೂಚರ್ ಒಳಗೆ ಕ್ಯಾಶ್ ಕೊಡ್ಬೇಕಲ್ಲ, ಸೊ ವಿ ಹಾವ್ ಟು ರೈಟ್ ಈಸ್ ನೇಮ್. ಯಾವ ಟ್ರಾನ್ಸಾಕ್ಷನ್ ಒಳಗೆ ಕ್ಯಾಶ್ ಬರಂಗಿಲ್ಲ, ಆ ಟ್ರಾನ್ಸಾಕ್ಷನ್ ಒಳಗೆ ಯಾರಿಂದ